ಸಾಕ್ಷಿ ಸೂರ್ಯನ್ಗೆ ನೈವೇದ್ಯ ಕೊಟ್ಟು ಬಂದಿದ್ದಾಳೆ, ನೀನ್ ತಿನ್ಬೋದು. ಇಲ್ಲಿವರೆಗೂ ದೊಡ್ಡದಾಗಿ ಏನೇನೋ ಮಾತಾಡ್ತಿದ್ಯಲ್ಲ, ಈಗೇನು ಯೋಚನೆ ಮಾಡ್ತಾ ಇದೀಯಾ? ತಿಂದರೆ ಏನಾದರೂ ಆಗುತ್ತೆ ಅಂತಲ್ವೋ? ಮಣ್ಣು ಮತ್ತು ಬೆರಣಿಯಿಂದ ಕಾಯಿಸಿರೋ ಅಂಥ ಪಾಯಸನ ತಿನ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾಳೆ. ವಿಶಾಲ್ ಬಾಬಾ ಕರೆಕ್ಟಾಗಿ ಹೇಳಿದ್ರು. ಅಷ್ಟೇ ಹೊರತು ಪ್ರಾಣ ಹೋಗುತ್ತೆ ಅನ್ನೋ ಭಯದಿಂದ ಅಲ್ಲ ಅನ್ನೋ. ಇಲ್ಲ, ಚಿಕ್ಕ ಮಾತೆಗೆ ಪ್ರಾಣದ ಬೆಲೆ ಗೊತ್ತೇ ಇಲ್ಲ. ಆದ್ರೆ ಎಲೆ ಮೇಲಿರೋ ಪಾಯಸ ತಿಂದ್ರೆ ಪ್ರಾಣದ ಬೆಲೆ ಏನು ಅಂತ ಗೊತ್ತಾಗತ್ತೆ. ತಿನ್ನೆ ಸುಮ್ಮಿ, ತಿನ್ನು. ತಿಂತಿನ ಆದ್ರೆ ನನ್ ಪ್ರಾಣ ಏನಾದ್ರೂ ನಿಜವಾಗ್ಲೂ ಹೋದ್ರೆ ಅದಕ್ಕೆ ಜವಾಬ್ದಾರಿ ವಿಶಾಲಾಕ್ಷಿನೇ. ಅದೇಗೆ? ಸುಮನ ಅನ್ನೋದ್ರಲ್ಲೂ ಸತ್ಯನೇ ಇದೆ. ಯಾಕಂದ್ರೆ ಅವಳು ಅಂದ್ಕೊಂಡಂಗೆ ಆಗಕ್ಕೆ ಈ ಪಾಯಸದಲ್ಲಿ ಏನಾದ್ರೂ ಕಲಸಿ ತಂದಿರ್ಬೇಕು. ನಿಮಗ್ ಬರೋ ಯೋಚನೆಗಳು ಇನ್ಯಾರಿಗೂ ಬರಲ್ಲ ಅನ್ಸುತ್ತೆ. ವಿಶಾಲಾಕ್ಷಿ ಹಾಗೆಲ್ಲ ಮಾಡ್ತಾಳ? ಹಾಗೆಲ್ಲ ಮಾಡೋದಿದ್ರು ನೀವಿಬ್ರೇ ಮಾಡೋದು. ಹೇಯ್, ನಾವು ಆ ಮಡಕೆ ತಂಟೆಗೆ ಹೋಗಿಲ್ಲ, ಅವಳೇ ತಗೊಂಬಂದಿದ್ದು. ನಿಮ್ಗಷ್ಟು ಅನುಮಾನ ಏನಾದ್ರೂ ಇದ್ರೆ ನಂದೀಶಾನೇ ರುಚಿ ನೋಡಿ ಹೇಳ್ತಾನೆ. ಆಜ್ಞೆ ಮಾತೆ. ಅಂಬಾ ಶಿವಶಂಭೋ. ಹೇಗಿದೆ ನಂದೀಶಾ? ತುಂಬಾ ಚೆನ್ನಾಗಿದೆ. ಹಂಗ್ಯವ್ವ, ನೀನು ಹಾಕೋದು ನಂದೀಶ ತಿಂದಿದ್ದೆಲ್ಲ ಆಯ್ತು. ಈಗ ಪ್ರಶ್ನೆ ಕೇಳ್ಬೇಕಲ್ವ? ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಎಲ್ಲ ಗೊತ್ತಾಗತ್ತೆ. ಹಾಗೆ ಆಗಲಿ ಅಣ್ಣ. ನಂದೀಶ, ಅಮ್ಮ, ನಿನ್ ಬಗ್ಗೆ ಹೇಳಿದ್ರೆ ಇಲ್ಲಿ ಯಾರೂ ನಂಬೋದಿಲ್ಲ. ಅದಕ್ಕೆ ನಿನ್ ಕುಟುಂಬದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ನಿನ್ ಹೆಂಡತಿ ಹೆಸರೇನು? ನನ್ನ ಧರ್ಮಪತ್ನಿಯ ಹೆಸರು ಸುಯಾಸ. ಇದೇನಪ್ಪ, ನಿನಗೆ ಹೆಂಡತಿ ಕೂಡ ಇದ್ದಾಳಾ? ಸಂಗಾತಿ ಇಲ್ಲ ಅಂದ್ರೆ ಕೊನೆವರೆಗೂ ಹೇಗ್ ಜೀವನ ಮಾಡಕ್ಕಾಗತ್ತೆ ಮಾತೆ? ಅಯ್ಯೋ, ಇಷ್ಟು ದಿನ ನೀನು ಹಸು ಕರು ಅಂತ ಹೇಳ್ತಾ ಇದ್ದೆ, ನಿನ್ನ ಫ್ಯಾಮಿಲಿ ಇದೆ ಅಂತ ಹೇಳಲೇ ಇಲ್ಲ. ಇವಾಗ ಯಾಕೆ ಹೇಳ್ದೆ ಅಂತ ಅನ್ಕೊಂಡ್ರಿ? ಆ ಸುಯಾಸನ ಪ್ರಯಾಸನ ಇಲ್ದೆ ಇಲ್ಲಿ ಕರ್ಕೊಂಡ್ ಬರ್ತಾರ, ನೋಡ್ತಾ ಇರಿ. ಆಗದನ್ನ ಮನೆ ಅನ್ನಲ್ಲ, ಹಾಸ್ಟೆಲ್ ಅಂತ ಕರೀತಾರೆ. ನಮ್ಮನ್ ಬಿಟ್ಟು ಇನ್ಯಾರೂ ಬರಲ್ಲ ಬಿಡಿ. ನಂದೀಶ ನಿಜ ಹೇಳಿದಿಕ್ಕೆ ಅವನ್ಗೇನೂ ಆಗಿಲ್ಲ ಅನ್ನೋ ವಿಷಯನ ಅರ್ಥ ಮಾಡ್ಕೊಳ್ಳಿ. ಒಳ್ಳೇದು, ನಾನು ತಿಂತಾ ಇದ್ದೀನಿ. ಆದ್ರೆ ನನ್ನೇನು ಕೇಳಬೇಡಿ, ನನ್ನ ಮಗುಗೆ ಹಾಲು ಕುಡಿಸ್ಬೇಕು. ನಾನು ಹೊರಡ್ತೀನಿ. ಸುಮ್ಮನೆ ಏನಾಯ್ತು? ಸುಮನ, ಏನಾಯ್ತು? ಸುಮ್ಮನೆ ಏನಾಯ್ತು? ಏ ಸುಮ್ಮಿ, ಯಾಕೆ ಹಾಗಾಡ್ತಿದ್ಯಾ? ತಿಂದಿರೋದು ಗಂಟಲ್ ಸಿಕ್ಕಾಕೊಂಡಿರ್ಬೇಕು.
ನಯನಿ ನೀರ್ ಕುಡ್ಸೋ ಹುಡ್ಗೆ. ನೀರ್ ಕುಡಿ ಕುಡಿ. ಈಗ ಪರವಾಗಿಲ್ವಾ? ವಿಶಾಲಾಕ್ಷಿ ಏನಾಯ್ತಮ್ಮ ಇವಳಿಗೆ? ಪ್ರಶ್ನೆ ಕೇಳ್ತಾರೆ ಅಂತ ಅದ್ರಿಂದ ತಪ್ಪಿಸ್ಕೊಳಕ್ ನೋಡಿದ್ರು ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ನಾನು ಹೇಳಿದ್ದೆ ಅಲ್ವಪ್ಪ. ಮಾಮ್, ನಾವೇನಾದ್ರೂ ಈ ಹುಡುಗಿ ಮಾತು ಕೇಳ್ದೇನೆ ನಮ್ಮ ಪಾಡಿಗೆ ನಾವು ಹೊಟ್ಟೋಗಿದ್ದಿದ್ರೆ 10 ಹೆಜ್ಜೆ ಕೂಡ ಇಡಕ್ ಆಗ್ತಿರ್ಲಿಲ್ಲ. ಅಲ್ಲೇ ಕುಸಿದ್ ಬೀಳ್ತಿದ್ರಿ. ಸುಮನ ಉಸಿರಾಡಕ್ ಕೂಡ ಕಷ್ಟ ಪಡ್ತಾ ಇದ್ದಾಳೆ ಅನ್ಸುತ್ತೆ. ಈಗೇನ್ ಮಾಡ್ಬೇಕು? ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಕ್ಕೆ ಒಪ್ಕೋತಾ ಇದ್ದೀನಿ ಅಂತ ತಲೆ ಆಡ್ಸಕ್ಕೆ ಹೇಳಮ್ಮ. ಕೇಳಿದ ತಕ್ಷಣ ಹ್ಞೂ ಅಂತ ತಲೆ ಆಡಿಸ್ತಾ ಇದ್ದಾಳೆ. ವಿಶಾಲಾಕ್ಷಿ ಅದೇನು ಅಂತ ಕೇಳು. ಸುಮನ, ನೀನ್ ಯಾರಿಗ ಅನ್ಯಾಯ ಮಾಡ್ಬೇಕು ಅಂತ ನೋಡಿದ್ಯೋ ಅವ್ರ ಕಡೆ ನೀನು ನಿನ್ ಬೆರಳು ತೋರ್ಸು. ಹೇಳಲ್ಲ ಅಂತ ನೀನು ಸೈಲೆಂಟ್ ಆಗಿದ್ರೆ ಆಮೇಲೆ ಸತ್ ಹೋಗ್ತೀಯ ಅಷ್ಟೇ. ಸುಮ್ಮಿ ಹೇಳು. ನಿನ್ ಮನ್ಸಲ್ಲಿರೋ ಯೋಚನೆನೇ ತಾನೆ, ಬೆರಳು ತೋರ್ಸು. ನಾವೇನು ಅನ್ಕೊಳ್ಳಲ್ಲ ಸುಮನ. ನನ್ ಮಗನ್ಗೆ ಅನ್ಯಾಯ ಮಾಡ್ಬೇಕು ಅನ್ಕೊಂಡ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಕೋಪ ಮಾಡ್ಕೋಬೇಡಿ ಅತ್ತೆ. ನಿಜ ಹೇಳಿದ್ಲು ಅಂತ ಖುಷಿ ಪಡೋಣ. ತೊಂದರೆ ಏನೋ ಆಗದೆ ಇರೋದ್ರಿಂದ ವಿಕ್ರಾಂತ್ ಅವರು ಎಚ್ಚರಿಕೆಯಿಂದ ಇರ್ತಾರೆ. ನೀವು ಕೂತ್ಕೊಳ್ಳಿ. ನಿಮ್ಮ ಅಕ್ಕನ ಕಡೆ ಕೈ ತೋರಿಸಿದ್ರೆ ಯಾವ ಸಮಸ್ಯೆನೂ ಇರ್ತಾ ಇರ್ಲಿಲ್ವಲ್ಲ ಸುಮನ? ನಮ್ಮ ಅಕ್ಕನ ಕಡೆ ವಿಶಾಲ್ ಭಾವನ್ ಕಡೆನೆ ಕೈ ತೋರ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಆಗ್ಲೇ ನನಗೆ ಉಸಿರಾಡಕ್ ಕಷ್ಟ ಆಗಿದ್ದು. ನಿಜ ಹೇಳೋದೇ ಒಳ್ಳೇದು ಅಂತ. ನೀನು ನನ್ನ ಕಡೆ ಕೈ ತೋರಿಸಿ ಉಳ್ಕೊಂಡೆ ಇವತ್ತು. ಪರವಾಗಿಲ್ಲ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಸಿದ್ದಕ್ಕೆ ಥ್ಯಾಂಕ್ಸ್. ಈಗ ಯಾರಿಗೆ ಬೆಳೆಸಲಿ ನಾನು? ನೀನ್ ಬಡ್ಸಿದ್ ಸಾಕಮ್ಮ ತಾಯಿ. ಈ ಮನೇಲಿ ಗಲಾಟೆನೆ ಆಗತ್ತೋ ಸಾವೇ ಆಗತ್ತೋ, ಆ ಪಾಯಸನ ಆಚೆ ತಗೊಂಡು ಹೋಗು. ಹಾಗನ್ಕೊಂಡ್ರೆ ಸತ್ಯಾಸತ್ಯತೆ ಹೇಗೆ ಆಚೆ ಬರುತ್ತೆ? ಬಡ್ಸಿ ಪ್ರಶ್ನೆ ಮಾಡಬೇಕು. ಆದರೆ ವಿಶಾಲಾಕ್ಷಿ ಅವಳಿಗೆ ಬೇಕಾಗಿದ್ದನ್ನ ಕೇಳ್ತಾಳೆ. ಅದೇ ನಾನಾಗಿದ್ರೆ ನನ್ನ ಅನುಮಾನನ ಪ್ರಶ್ನೆ ಮಾಡಿ ಉತ್ತರ ಪಡ್ಕೋತಾ ಇದ್ದೆ. ಆ ಮಡ್ಕೆನ ಇಲ್ಕೊಡು.
ಮಾಮ್ ಯಾರಿಗೆ ಬಡಿಸ್ತೀರಾ? ಏನಂತ ಕೇಳ್ತೀರಾ? ನಯನಿಗೆ ಬಡಿಸಿದ್ರೆ ದೇವ್ರ ಪ್ರಸಾದ ಅಂತ ಅನ್ಕೋತಾಳೆ. ಹಾಸಿನಿಗೆ ಬಡಿಸಿದ್ರೆ ತನ್ನ ತಂಗಿ ನಯನಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ಅದಕ್ಕೆ ವಿಶಾಲ್ಗೆ ನಾನೇ ಬಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಮ್ ನನಗ್ಯಾಕೆ? ನನಗ್ಯಾಕೆ ಅಂತ ನೀನು ಕೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ ಕಂದ. ನಿನಗೇನಾದರೂ ಆದರೆ ಈ ಮನೆ ಅನಾಥವಾಗಿ ಹೋಗುತ್ತೆ. ಅಂಥದ್ರಲ್ಲಿ ನೀನು ಹೇಳೋ ನಿಜದ ಮೇಲೆ ಎಲ್ರ ಭವಿಷ್ಯನೂ ನಿಂತಿದೆ ಹಾಗಂತ ನನಗನ್ಸುತ್ತೆ. ತಿನ್ನು ಕಂದ. ಈ ರಾಕ್ಷಸಿಗೆ ವಿಶಾಲ್ ಮೇಲೆ ಡೌಟ್ ಬಂತೋ ಏನೋ. ಸುಳ್ಳು ಹೇಳಿದ್ರೆ ನೀನಿಗೆ ಅನ್ಯಾಯ ಆಗುತ್ತೆ, ನಿಜ ಹೇಳಿದ್ರೆ ಆಗೇನಾಗುತ್ತೋ ಏನೋ. ಮಾಮ್, ಆ ಪ್ರಶ್ನೆ ಏನೋ ಕೇಳಿ. ವೆಲ್, ಕೇಳ್ತೀನಿ. ವಿಶಾಲ್, ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅಕ್ಕನ್ನ ನೀನು ನೋಡಿದ್ಯಾ? ನೋಡಿದ್ದೀನಿ ಅಂದರೆ ಎಲ್ಲಿ ಅಂತ ಕೇಳಿದ್ರೆ? ನೋಡಿಲ್ಲ ಅಂತಂದರೆ ಅದು ಸುಳ್ಳಾಗಿ ವಿಶಾಲ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅಯ್ಯೋ, ಇವಾಗ ಏನು ಮಾಡ್ತೀಯ ವಿಶಾಲ್? ಡಮ್ಮೋ ಡಮ್ಮ, ಒಳ್ಳೆ ಪ್ರಶ್ನೆನೇ ಕೇಳಿದ್ಲು ಅಮ್ಮ. ನೋಡಿದ್ಯಾ ಎಲ್ಲಿ ವಿಶಾಲ್? ಏಯ್, ನೋಡಿದ್ರೆ ಯಾಕೋ ಹೇಳಿಲ್ಲ? ಅತ್ಗೆಗೂ ಯಾಕೆ ಹೇಳಿಲ್ಲ ಬ್ರೋ? ಎಲ್ರೂ ಸ್ವಲ್ಪ ಸುಮ್ಮನಿರಿ. ಒಂದ್ಸಲಿ ಮಾತ್ರ ಕೇಳಬೇಕು, ಅದು ಕೂಡ ಒಂದೇ ಪ್ರಶ್ನೆ ಕೇಳಬೇಕು.
ಎರಡನೇ ಪ್ರಶ್ನೆನ ಕೇಳೋ ಹಾಗಿಲ್ಲ. ಈ ಪಾಯಸದ ಪ್ರೋಗ್ರಾಮ್ ಆದ್ಮೇಲೆ ಆದ್ರೂ ಹೇಳ್ಬೇಕಲ್ವಾ? ತಪ್ಪಿಸ್ಕೊಳ್ಳೋದಕ್ಕಾಗಲ್ವಲ್ಲ. ಸ್ವಂತ ಮಗಳನ್ನ ನೋಡಿದ್ರು ಮನೆ ಕರ್ಕೊಂಡ್ ಬಂದಿಲ್ಲ ಅಂತಂದ್ರೆ ವಿಶಾಲ್ ಬಾವಂದು ಎಂತ ಕಲ್ ಮನ್ಸು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೀನು ಬಾಯಿ ಮುಚ್ಕೋತೀಯಾ? ಯಾಕೆ ಹೇಳಿರಲ್ಲ ಅನ್ನೋದಕ್ಕೆ ಕಾರಣಗಳಿರುತ್ತೆ. ಅವೆಲ್ಲ ನಿನಗೆ ಹೇಳಬೇಕೇನೆ? ಎಲ್ಲರಿಗೂ ಬಡಿಸಿ ಮಾತೆ. ಎಲ್ರೂ ಪ್ರಶ್ನೆ ಮಾಡ್ತೀರಮ್ಮ? ಬೇಕಾಗಿಲ್ಲ ಡಮ್ಮಕ್ಕ. ಅವ್ರವ್ರ ಮನ್ಸಲ್ಲ ಅವ್ರಿಗೆ ನೂರಾರು ಪ್ರಶ್ನೆ ಹುಡ್ಕೊಂಡ್ ಬಂದಿದೆ. ಅದಕ್ಕೆ ಉತ್ತರನ ಅವರೇ ಹುಡ್ಕೋತಾರ ಬಿಡು. ಈ ಪ್ರಸಾದ ತಿಂದು ಕೈ ತೊಳ್ಕೊಂಡ್ರಷ್ಟೇ ಸಾಕು. ಓ ಇಲ್ಲೋಡು ಇಲ್ಲೋಡು. ಹೇ ಬೇಕಾ ಇದು ಬೇಕಾ ನೋಡು. ಚಿಕ್ಕ ಯಜಮಾನ್ರೆ, ನೀವೇನ ಇಲ್ಲಿರೋದು? ನಿನ್ನ ಕಣ್ಣಿಗೆ ಬೇರೆಯವ್ರ ಥರ ಕಾಣಿಸ್ತಾ ಇದೆನಾ? ನಂಬಕ್ಕೆ ಆಗ್ತಿಲ್ಲ ರೀ. ಉಲುಚಿ ಹತ್ರನೇ ಹೋಗ್ತಿರ್ಲಿಲ್ಲ ನೀವು. ಅಂಥದ್ರಲ್ಲಿ ಇವಳನ್ನ ಎತ್ಕೊಂಡು ಆಡಿಸ್ತಾ ಇದ್ದೀರಾ ಅಂದ್ರೆ ಆಶ್ಚರ್ಯ ಜೊತೆಗೆ ತುಂಬಾ ಖುಷಿನೂ ಆಗ್ತಿದೆ. ಇದಕ್ಕೆ ಅಷ್ಟೊಂದು ಆಶ್ಚರ್ಯ ಪಡಬೇಕಾಗಿಲ್ಲ. ನಾಳೆಯಿಂದ ಈ ಎಳೆ ಮಗು ಜವಾಬ್ದಾರಿನ ನಾನೇ ಅಲ್ವಾ ತಗೋಬೇಕಾಗಿರೋದು. ಇವಾಗಿಂದನೇ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೇದು ಅಂತ ಎತ್ಕೊಂಡಿದ್ದೀನಿ ನಾನು. ಹಾಗಾದ್ರೆ ನನ್ಗಿಷ್ಟ ಬಂದಂಗೆ ಇರಕ್ ಬಿಡ್ತೀರಾ? ಅಷ್ಟೇ ಮತ್ತೆ. ನೀನು ಫ್ರೀ ಬರ್ಡ್ ಕಣೆ. ಇದ್ದಕ್ಕಿದ್ದ ಹಾಗೆ ನನ್ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದ್ದೀರಲ್ಲ, ಯಾಕೆ ಅಂತ ತಿಳ್ಕೊಬೋದ ಚಿಕ್ಕ ಯಜಮಾನ್ರೆ? ನಿನಗೆ ಹೇಗೋ ದಯ ಇಲ್ಲದೆ ಇರೋದ್ರಿಂದ ನಾಳೆ ಆಗೋದ್ರೊಳಗೆ ನೀನು ದಯ ಮಾಡಿಸಿದ್ರೆ ಒಳ್ಳೇದು ಅಂತ. ಅರ್ಥ ಆಗ್ಲಿಲ್ಲ. ಸುಮನಾ, ಈ ಮನೆ ಬಿಟ್ಟು ಹೊರಟೋಗು. ನಾನು ಹೇಳ್ತಿಲ್ಲ, ವಿಕ್ರಾಂತ್ ಮನ್ಸಿನ ಮಾತು ನಿನಗೆ ಅರ್ಥ ಆಗಬೇಕು ಅಂತ ಹೇಳಿದೆ. ನಾನ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನು ಹೋಗಲ್ಲ ಅಂತ ಅಂದ್ರೆ ನಾನು ಜೀವಂತವಾಗಿ ಇರೋದಿಲ್ಲ ಇಲ್ಲಿ. ಅದೇನ್ರಿ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಸುಮನಾ, ನಿನ್ನ ಮನ್ಸಿನ ಮಾತನ್ನ ಕೇಳಿದ ತಕ್ಷಣ ಯಾರಿಗೆ ಆದರೂ ಬೇಜಾರಾಗತ್ತ. ಯಾಕೆ ಹೇಳಿ ಯಜಮಾನ್ರೆ, ನಿಮ್ಮ ತಮ್ಮಂಗೆ ನನ್ನ ತಂಗಿ ಅನ್ಯಾಯ ಮಾಡಿದ್ಲು ಅಂತ ಗೊತ್ತಾದ್ಮೇಲ? ನಿಜ ಅಲ್ವಾ ನೇನಿ? ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೆ ಹೋದ್ರು ಒಬ್ರ ಮೇಲೆ ಇನ್ನೊಬ್ರಿಗೆ ಇಷ್ಟು ಪ್ರೀತಿ ಇರಬೇಕಾದ್ರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋ ನಮ್ಮಿಬ್ರಿಗೆ ಇನ್ನೆಷ್ಟಿರ್ಬೇಕು ಹೇಳಿ? ನೀವು ಚೆನ್ನಾಗಿದ್ರು ಸುಮ್ಮನೆ ಹಾಗಲ್ವಲ್ಲ ಆತ್ಗೆ. ಅದು ಅನವಶ್ಯಕ ವಿಕ್ರಾಂತ್ ಅವರೇ. ಹಾಗೆ ನೋಡಕ್ ಹೋದ್ರೆ ನಿಮ್ ಬ್ರೋ ನನಗೆ ಪ್ರಾಣಕ್ಕೆ ಪ್ರಾಣವಾಗಿ ಇದ್ರೂ ಕೂಡ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಅಮ್ಮೋರ್ ಬಗ್ಗೆ ಗೊತ್ತಿದ್ರು ಕೂಡ ನನಗೆ ಯಾಕೆ ಇದುವರೆಗೂ ಹೇಳ್ದೆ ಸುಮ್ಮನಿದ್ದಾರೆ? ಅಬ್ಬಾ, ಎಷ್ಟು ಕರೆಕ್ಟಾಗಿ ಕೇಳಿದ್ಯಾಕ್ಕ. ವಿಶಾಲ್ ಬಾವಾ, ನಿಮ್ ತಮ್ಮನ್ಗೆ ಸಪೋರ್ಟ್ ಮಾಡಕ್ ಬಂದಿದ್ ನೀವು ನಮ್ಮ ಅಕ್ಕ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಇಲ್ವೋ? ಏಯ್, ಜಗಳ ಹಚ್ಬೇಕು ಅಂತ ನೋಡ್ತಿದ್ದೇನೆ. ನಾನ್ ಕೇಳಿಲ್ಲ ಅಂದ್ರು ನಮ್ಮ ಅಕ್ಕನೇ ಕೇಳಿದ್ಲಲ್ಲ ರೀ. ದೊಡ್ಡತ್ತೆ ಗಾಯತ್ರಿ ದೇವಿನ ಪುನರ್ಜನ್ಮದಲ್ಲಿ ಹೆತ್ತಿರೋ ತಾಯಿ ಇವಳು. ದೊಡ್ಡ ಮಗ್ಳಿಗೋಸ್ಕರ ಕಣ್ಣಲ್ಲಿ ಎಣ್ಣೆ ಹಾಕೊಂಡ್ ಹುಡುಕ್ತಾ ಇದ್ರೆ ಯಾವತ್ತೋ ಒಂದಿನ ಸಿಕ್ತಾಳ್ ಬಿಡು ಅಂತ ಸಮಾಧಾನ ಮಾಡಿ ಧೈರ್ಯ ಹೇಳ್ತಾ ಇದ್ದ ನಿಮ್ ಬ್ರೋ ಇವತ್ ಯಾಕೆ ನಮ್ಮಮ್ಮನ್ ನೋಡಿದೀನಿ ಅಂತ ನಿಜ ಹೇಳಿದ್ರಂತೆ. ಹೇಳಕ್ ಹೇಳಿ. ನಾನು ಯಾಕೆ ಹೇಳಿದೆ ಅಂತ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ ಏನು ಅಂತ.
ಅಷ್ಟೇ ಅಲ್ಲದೆ ನೀವು ಮಾತ್ರ ಸತ್ಯನ ಪೂರ್ತಿಯಾಗಿ ಬಿಡಿಸಿ ಹೇಳೋದಿಲ್ಲ ಅಷ್ಟೇ ಅಲ್ವಾ ಯಜಮಾನ್ರೆ?